ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ಸಾಮಾನ್ಯವಾಗಿ ದಂಪತಿ ಬೇಡದ ಗರ್ಭವನ್ನು ತಡೆಯಲು ಕಾಂಡೋಮ್ಗಳನ್ನು ಬಳಸುತ್ತಾರೆ. ಹಾಗೆ ಸಂಭೋಗದ ವೇಳೆ ಯೋನಿಯಲ್ಲಿ ಲೋಳೆಸ್ರಾವ ಕಡಿಮೆಯಾದಾಗ ಯೋನಿ ನಾಳದ ನೋವು ಬಿಗಿತವನ್ನು ಕಡಿಮೆ ಮಾಡಲು ಕೆಲವರು ಲ್ಯೂಬ್ರಿಕೆಂಟನ್ನು ಬಳಸುತ್ತಾರೆ. ಆದರೆ ನೀವು ಬಳಸುವಂತಹ ಈ ಕಾಂಡೋಮ್ ಹಾಗೂ ಲ್ಯೂಬ್ರಿಕೆಂಟ್ಗಳಲ್ಲಿ ಬಂಜೆತನ, ಕ್ಯಾನ್ಸರ್ ಸೇರಿದಂತೆ ಇತರ ಸಮಸ್ಯೆಗಳಿಗೆ ಕಾರಣವಾಗುವ ವಿಷಕಾರಿ ರಾಸಾಯನಿಕಗಳನ್ನು ಹೊಂದಿರುತ್ತವೆ ಎಂದು ಹೊಸ ಅಧ್ಯಯನವೊಂದು ಬಹಿರಂಗಪಡಿಸಿದೆ. ಕಾಂಡೋಮ್ಗಳು ಮತ್ತು ಲ್ಯೂಬ್ರಿಕೆಂಟ್ಗಳ ಹಲವಾರು ಪ್ರಸಿದ್ಧ ಬ್ರ್ಯಾಂಡ್ಗಳಲ್ಲಿ ಈ ವಿಷಕಾರಿ PFAS ರಾಸಾಯನಿಕಗಳ ಅಪಾಯಕಾರಿ ಮಟ್ಟದಲ್ಲಿದೆ ಎಂಬುದನ್ನು ಇತ್ತೀಚಿನ ವರದಿಯು ಬಹಿರಂಗಪಡಿಸಿದೆ. ಗ್ರಾಹಕ ನ್ಯಾಯವಾದಿ ಸಂಸ್ಥೆಯಾದ ಮಾಮಾವೇಷನ್ ನಡೆಸಿದ ಸಂಶೋಧನೆಯು ಈ ಉತ್ಪನ್ನಗಳಿಗೆ ಸಂಬಂಧಿಸಿದ ಗಮನಾರ್ಹ ಆರೋಗ್ಯ ಅಪಾಯಗಳನ್ನು ಬಹಿರಂಗಪಡಿಸಿದೆ. ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿಯ ಪ್ರಯೋಗಾಲಯವು ನಡೆಸಿದ ಅಧ್ಯಯನದಲ್ಲಿ ಟ್ರೋಜನ್ ಅಲ್ಟ್ರಾ ಥಿನ್ ಕಾಂಡೋಮ್ಗಳು ಮತ್ತು KY ಜೆಲ್ಲಿ ಕ್ಲಾಸಿಕ್ ವಾಟರ್ ಬೇಸ್ಡ್ ಪರ್ಸನಲ್ ಲ್ಯೂಬ್ರಿಕೆಂಟ್ ಸೇರಿದಂತೆ ವಿವಿಧ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಆರೋಗ್ಯ ಉತ್ಪನ್ನಗಳಲ್ಲಿ PFAS ಅನ್ನು ಪತ್ತೆ ಮಾಡಿದೆ. ಕಾಂಡೋಮ್ ಅನ್ನೋದು ಒಂದು ಗರ್ಭ ನಿರೋಧದ ಬಹಳ ಎಷ್ಟೋ ವರ್ಷಗಳಿಂದ ಪುರುಷರು ಉಪಯೋಗಿಸುವಂತ ಒಂದು ಕಾಂಡೋಮ್ ಗರ್ಭ ನಿರೋಧದ ಬಳಕೆ. ಇದರೊಳಗೆ ನಾವು ಡ್ಯೂಯಲ್ ಪ್ರೊಟೆಕ್ಷನ್ ಅಂತಾನು ಹೇಳ್ತೀವಿ. ಒಂದು ಗರ್ಭಧಾರಣೆಯನ್ನ ತಡೆಗಟ್ಟೋದು, ಇನ್ನೊಂದು ಕಡೆಯಿಂದ ಈ ಲೈಂಗಿಕ ಕಾಯಿಲೆಗಳು, ಈ ಸಂಭೋಗ ಕ್ರಿಯೆಯಿಂದ ಹರಡಬಹುದಾದಂತ ಒಬ್ಬರಿಂದ ಒಬ್ರಿಗೆ ಹರಡಬಹುದಾದಂತ ಲೈಂಗಿಕ ಕಾಯಿಲೆಗಳು, ಇದು ಎರಡು ರೀತಿ ಪ್ರೊಟೆಕ್ಷನ್ ಕೊಡುತ್ತೆ. ಕಾಂಡೋಮ್ನ ಸರಿಯಾದ ರೀತಿನಲ್ಲಿ ಉಪಯೋಗಿಸಿ ಪ್ರತಿ ಸಲ ಸರಿಯಾದ ರೀತಿ ಉಪಯೋಗಿಸಿದ್ರೆ ಅದರ ಉಪಯೋಗಗಳು ಬಹಳಷ್ಟಿದೆ. ಈಗ ಹಲವಾರು ವರ್ಷದಿಂದ ಬಹಳಷ್ಟು ವೆರೈಟೀಸ್ ಕಾಂಡೋಮ್ಸ್ ಉಪಯೋಗಿಸ್ತಾ ಇದ್ವಿ. ಬರ್ತಾ ಬರ್ತಾ ಏನಾಗತ್ತೆ, ಒಂದು ಈ ಕಾಂಡೋಮ್ ನಿಂದ ಈ ತೊಂದರೆ ಆಗತ್ತೆ, ಇನ್ನೊಂದು ಕಾಂಡೋಮ್ ಅದನ್ನ ಸೈಜ್ ಜಾಸ್ತಿ ಮಾಡ್ರಿ ಚೆನ್ನಾಗಿರತ್ತೆ, ಅಥವಾ ಅದರಿಂದ ನಮ್ಗೆ ಅದ್ರ ಒಳಗಡೆ ಅವ್ರಲ್ಲಿರೋ ಶಾಖ ಅವ್ರಿಗೆ ಫೀಲ್ ಆದ್ರೆ ಜಾಸ್ತಿ ಪ್ಲೆಜರ್ ಕೊಡತ್ತೆ, ಅಥವಾ ಅದಕ್ಕೆ ಇನ್ನೊಂದಷ್ಟು ಹೀಟ್ ರೆಸಿಸ್ಟೆಂಟ್ ಅಥವಾ ವಾಟರ್ ಪ್ರೂಫ್, ಈ ತರ ಎಲ್ಲ ಒಂದನ್ನೊಂದೊಂದು ಇಂಪ್ರೂವ್ ಮಾಡ್ತಾ ಬರ್ತಾ ಹೋದಂಗೆ ಕೆಲವು ಕೆಮಿಕಲ್ಸ್ ನ ಆಡ್ ಮಾಡ್ತಾ. ಇತ್ತೀಚಿನ ಎಲ್ಲ ಕಾಂಡೋಮ್ಸ್ ನಲ್ಲೂ ಆತರ ಪ್ರಾಬ್ಲಮ್ ಇಲ್ಲ. ಕೆಲವು ಇದನ್ನ ಈ ಪರಿಸರವಾದಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಏಜೆನ್ಸಿ ಒಂದು ಕಂಡಿಡಿದಿರೋ ಪ್ರಕಾರ ಕೆಲವು ಕಾಂಡೋಮ್ಸ್ ಅಲ್ಲಿ, ಅದರೊಳಗೂ ಅಲ್ಟ್ರಾ ಥಿನ್ ಕಾಂಡೋಮ್ಸ್ ನಲ್ಲಿ ಹೀಟ್ ರೆಸಿಸ್ಟೆಂಟ್ ಅಥವಾ ವಾಟರ್ ಪ್ರೂಫಿಂಗ್ ಮಾಡೋ ಇದ್ರೊಳಗೆ ಕೆಲವು ಅಂದ್ರೆ ಬಯೋಡಿಗ್ರೇಡಬಲ್ ಅಂತೀವಿ, ಅದನ್ನ ಮಾಡಿ ಅದರದ್ದು ಇದು ಕಡಿಮೆ ಆಗಿ ಮತ್ತೆ ಬೇರೆ ಬೇರೆ ಸಣ್ಣ ಸಣ್ಣ ವಿಷಯಕ್ಕೆ ಅದನ್ನ ಡಿಗ್ರೇಡ್ ಆಗ್ತಾ ಬಂದಾಗ ಅದರದ್ದು ಎಷ್ಟೋ ಸಲ ತೊಂದರೆ ಇಲ್ಲದೆ ಇರ್ಬೋದು. ಬಟ್ ಇವೆಲ್ಲ ಏನಂದ್ರೆ ಈ ಕೆಮಿಕಲ್ಸ್ ಹಾಗೆ ಉಳ್ಕೊಳ್ಳುತ್ತೆ, ಮತ್ತೆ ಚರ್ಮದ ಮೂಲಕ ಅಥವಾ ರಕ್ತನಾಳದ ಮೂಲಕ ಅದು ದೇಹನ ಪ್ರವೇಶ ಅಬ್ಸಾರ್ಬ್ ಆಗುತ್ತೆ ಬಾಡಿಗೆ. ಈ ರೀತಿ ಅಬ್ಸಾರ್ಬ್ ಆದಾಗ ಏನಾಗುತ್ತೆ, ದೇಹದಲ್ಲೇ ಅದು ಉಳ್ಕೊಳ್ಳುತ್ತೆ. ಆ ಕೆಮಿಕಲ್ಸ್ ಕೆಲವು ಹಾರ್ಮೋನಿನ ತರ ಕೂಡ ಕೆಲಸ ಮಾಡುತ್ತೆ, ಅಥವಾ ಕೆಲವು ಈ ಹಾರ್ಮೋನ್ ರಿಸೆಪ್ಟರ್ ಜೊತೆ ಸೇರ್ಕೊಳ್ಳುತ್ತೆ. ಮತ್ತೆ ಇದು ಕೆಲವು ಅಂಗಾಂಶಗಳ ಜೊತೆ ಸೇರ್ಕೊಂಡು ಅಲ್ಲಿ ಕ್ಯಾನ್ಸರ್ ನ ಉತ್ಪತ್ತಿ, ಅಲ್ಲಿ ಜೀವಕೋಶಗಳಿಗೆ ತೊಂದರೆ ತರ ಮಾಡಿ ಅದರೊಳಗಿಂದ ಕ್ಯಾನ್ಸರ್ ಬರ್ಬೋದು. ಮತ್ತೆ ಇನ್ನು ಕೆಲವು ಥೈರಾಯ್ಡ್ ಪ್ರಾಬ್ಲಮ್ಸ್ ಅಥವಾ ಲಿವರ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಈ ತರ ಬರಬಹುದು ಅಂತ ಕೆಲವು ಈ ಕಾಂಡೋಮ್ಸ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅದರೊಳಗೆ ಅವರು ಕಂಡುಹಿಡಿದಿದ್ದಾರೆ. ಹಾಗಾಗಿ ಇಂಥ ಇದು ಕಾಂಡೋಮ್ಸ್ ಅಥವಾ ಈ ಕೆಮಿಕಲ್ಸ್, ಈ ರಾಸಾಯನಿಕಗಳು ನಾವೇನ್ ಹೇಳ್ತೀವಿ ಅದನ್ನ ನಾವು ಕಡಿಮೆ ಮಾಡ್ತಾ ಹೋದಾಗ, ಯಾಕಂದ್ರೆ ಇದು ನಮ್ಗೆ ಜನರಿಗೂ ಗೊತ್ತಾಗ್ಬೇಕು, ನಾವ್ ಏನ್ ಉಪಯೋಗಿಸ್ತಾ ಇದೀವಿ, ಅದರಿಂದ ಏನ್ ತೊಂದರೆ ಆಗ್ತಿದೆ, ಯಾವ್ದು ಸುರಕ್ಷಿತ ಅಲ್ಲ, ಇದೆಲ್ಲ ಕೂಡ ಪ್ರತಿಯೊಬ್ರು ಗಮನಿಸಿ. ಬಹಳಷ್ಟು ಸಲ ಎಷ್ಟೋ ಸಾಮಾನು ಕೊಂಡ್ಕೊಳ್ತೀವಿ, ಎಷ್ಟೋ ತಿಂತಾ ಇರ್ತೀವಿ, ಈ ಕೆಮಿಕಲ್ಸ್ ಅನ್ನ ಇನ್ನೂ ಹಲವಾರು ಬೇರೆ ಬೇರೆ ಪದಾರ್ಥಗಳ ಜೊತೆ ಸೇರಿಸಿರ್ತಾರೆ. ಈ ತರ ಎಲ್ಲ ಇದನ್ನ ಮಾಡಿದಾಗ ಒಂದು ಕೆಲವು ಫುಡ್ ಪ್ರಾಡಕ್ಟ್ಸ್ ಅಥವಾ ಕೆಲವು ಸಾಮಾನುಗಳು, ಪಾತ್ರೆಗಳು, ಕಾಸ್ಮೆಟಿಕ್ಸ್ ಇವೆಲ್ಲ ಕೂಡ ಯಾವುದರದೇ ಮೂಲಕ ಅದು ದೇಹನ ಸೇರ್ಕೊಂಡಾಗ ಈ ರೀತಿ ತೊಂದರೆಗಳಾಗ್ಬೋದು ಅಂತ ಕಂಡುಹಿಡಿದಿದ್ದಾರೆ. ಹಾಗಾದ್ರೆ ಈ PFAS ಅಂದ್ರೆ ಏನು? PFAS ಎಂದರೆ ನೀರು, ಕಲೆಗಳು ಮತ್ತು ಶಾಖ ನಿರೋಧಕ ಉತ್ಪನ್ನಗಳನ್ನು ತಯಾರಿಸಲು ಬಳಸುವ ಸುಮಾರು 15,000 ಸಂಶ್ಲೇಷಿತ ರಾಸಾಯನಿಕಗಳ ಗುಂಪು. ಅವುಗಳನ್ನು ಫಾರೆವರ್ ಕೆಮಿಕಲ್ಸ್ ಎಂದು ಕರೆಯಲಾಗುತ್ತದೆ. ಮಾನವ ದೇಹದಲ್ಲಿ ಸಂಗ್ರಹವಾಗುವಂತಹ ರಾಸಾಯನಿಕವಾಗಿದೆ. ಹಾಗಾಗಿ PFAS ಅನ್ನು ಹೆಚ್ಚು ಬಳಸುವುದರಿಂದ ಕ್ಯಾನ್ಸರ್, ಯಕೃತ್ತಿನ ಹಾನಿ, ಥೈರಾಯ್ಡ್ ಸಮಸ್ಯೆಗಳು, ಜನನ ದೋಷಗಳು ಮತ್ತು ಕಡಿಮೆ ರೋಗ ನಿರೋಧಕ ಶಕ್ತಿ ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಒಳಗಾಗಬಹುದು. ಅಲ್ಲದೆ ಇಂತಹ ಕಾಂಡೋಮ್ಗಳು ಮತ್ತು ಲ್ಯೂಬ್ರಿಕೆಂಟ್ಗಳನ್ನು ಶಿಶ್ನ ಮತ್ತು ಯೋನಿಯಂತಹ ತುಂಬ ಸೂಕ್ಷ್ಮ ಪ್ರದೇಶಗಳಿಗೆ ಬಳಸುವುದರಿಂದ ಹೆಚ್ಚು ಆತಂಕಕಾರಿಯಾಗಿದೆ. ಯಾಕೆಂದರೆ ದೇಹದ ಇತರ ಭಾಗಗಳಿಗೆ ಹೋಲಿಸಿದರೆ ಅವು ರಾಸಾಯನಿಕಗಳನ್ನು ಸುಲಭವಾಗಿ ಹೀರಿಕೊಳ್ಳಬಲ್ಲವು.
ಏಡ್ಸ್ ಎಂಬ ಮಹಾಮಾರಿಯನ್ನು ತಡೆಗಟ್ಟಲು ಈ ಕಾಂಡೋಮ್ಗಳಿಗೆ ಹೆಚ್ಚು ಪ್ರಚಾರ ನೀಡಿ ವಿಶ್ವದಾದ್ಯಂತ ಅಭಿಯಾನ. ಆದರೆ ಕಂಪೆನಿಗಳು ಅತಿ ಹೆಚ್ಚು ಕೆಮಿಕಲ್ಗಳನ್ನು ಈ ಕಾಂಡೋಮ್ಗಳು ಮತ್ತು ಲೂಬ್ರಿಕೆಂಟ್ಸ್ಗಳಲ್ಲಿ ಉಪಯೋಗಿಸುವುದರಿಂದ ಈಗ ಕ್ಯಾನ್ಸರ್ ಅಪಾಯ ಬರುತ್ತಿರುವುದು ನಿಜಕ್ಕೂ ಶೋಚನೀಯ. ಇನ್ನಾದರೂ ಈ ಕಂಪೆನಿಗಳು ಎಚ್ಚೆತ್ತುಕೊಂಡು ಈ ರಾಸಾಯನಿಕಗಳನ್ನು ಇದರಿಂದ ತೆಗೆದುಹಾಕುವುದು ಜನರ ಹಿತದೃಷ್ಟಿಯಿಂದ ಒಳ್ಳೆಯದು. ನಮಸ್ಕಾರ.